ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ನಾವು ಮೆಣಸಿನ ಬೀಜ ಬಿತ್ತು ಬಂದಿದ್ವಿ ಅಂತ ಹೇಳಿದ್ವಲ್ಲ, ಅದನ್ನು ಇಲಿ ಎಬ್ತಾ ಇದ್ದವ್ರಿ. ಅದಕ್ಕೋಸ್ಕರ ನಾವು ದಾಣಿ, ಮಂಡಕ್ಕಿ, ಆಮೇಲೆ ಶೇಂಗಾದ ಕಾಳು, ಸ್ವಲ್ಪ ಮೆಣಸಿನಕಾಯಿಯನ್ನು ಪುಡಿ ಮಾಡಿ ಅದರ ಬೀಜ ಮತ್ತು ಚಟ್ಟ ಎರಡನ್ನೂ ನಾವು ಹಾಕಿದ್ದೀವಿ. ಇದ್ರಾಗ ಶೇಂಗಾದ ಕಾಳನ್ನು ಕರೆದು ಹಾಕಿದ್ದೀವಿ. ಅಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಳ್ಳೆಣ್ಣೆ ಹಾಕಿ ಕ್ಲೀನಾಗಿ ಕಲಿಸ್ತೀವ್ರಿ. ಒಳ್ಳೆಣ್ಣೆ ಎಲ್ಲ ಕಡೆಗೂ ಮಿಕ್ಸ್ ಆಗೋ ಥರ ಕಲಸಿ ಇಲಿ ಪಾಷಾಣವನ್ನು ಇದಕ್ಕೆ ಮಿಕ್ಸ್ ಮಾಡಿ ಹೊಲಕ್ಕೆ ಹೋಗಿ ಉಗ್ಗಿ ಬರ್ತೀವಿ. ಆಲ್ರೆಡಿ ಬೀಜ ನೆಂದತ್ರಿ, ಅದು ಹಸಿಗೆ ಬಿದ್ದತಲ್ಲ ಬೀಜ ನೆಂದತಿ. ಇಲಿ ಎಬ್ಬೋದ್ರಿಂದ ಅದು ಹುಟ್ಟಲ್ಲ ರೀ, ಲಡ್ ಆಗಿಬಿಡುತ್ತದ, ಹುಟ್ಟಲ್ಲ. ಆದ್ರಿಂದ ಇಲಿ ಪಾಷಾಣವನ್ನು ಉಗ್ಗಿ ಬರಕ್ಕೆ ಹೋಗ್ತಾ ಇದ್ದೀವಿ. ಕೈಗೆ ಗ್ಲೌಸ್ ಹಾಕೊಂಡು ಈಗ ಇಲಿ ಪಾಷಾಣವನ್ನು ಮಿಕ್ಸ್ ಮಾಡ್ತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ನಾನು ಇಷ್ಟು ದಿನ ಹೇಳಿದೆ ನಿಮಗೆ, ನನ್ನ ಹತ್ರ ಕಾಯಿ ಭಾಳ ಸ್ಟಾಕ್ ಇಲ್ಲ ರೀ, ಬೀಜದ ಕಾಯಿ ನಮ್ಮ ಹತ್ರ, ಬೇಗ ಬಂದು ತೊಗೊಂಡೋಗ್ರಿ ಅಂತ. ಈಗ ಬಿತ್ತಕ್ಕೆ ಸ್ಟಾರ್ಟ್ ಆಗ್ಯಾವು. ಈಗ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಬೀಜದ ಕಾಯಿ ಬೇಕಂತ. ನಮಗೆ ಕನ್ಫರ್ಮ್ ಇರೋರ ಹತ್ರ ಗ್ರೇಡಿಂಗ್ ಮಾಡಿ ನಾವು ಕೊಡಿಸ್ತಾ ಇದ್ದೀವಿ. ಬಂದು ನಿಮಗೆ ಇಷ್ಟ ಆದರೆ ತೊಗೊಂಡು ಹೋಗಬಹುದು. ನಿನ್ನೆ ನಾನು ಬಿತ್ತೋ ವಿಡಿಯೋವನ್ನು ತೋರಿಸಿದೆ ನಿಮಗೆ. ಹೊಲಕ್ಕೆ ಹೋಗಿ ಇನ್ನೇನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ನಾವು ಬೀಜದ ಕಾಯಿಗೆ ಬಂದಿದ್ದೀವಿ ರೀ ಅಂತ ಹೇಳಿದ್ದಕ್ಕೆ ನಾನು ವಿಡಿಯೋ ಕರೆಕ್ಟಾಗಿ ಮಾಡೋದಾಗಲಿಲ್ಲ. ಸಾಕಷ್ಟು ಜನ ಅಣ್ಣಂದರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀರ, ಕೂರ್ಗಿ ತಾಳಿನ ಅಳತೆನೇ ತೋರಿಸಿಲ್ಲ ಮೇಡಮ್ ನೀವು, ಹಾಗೆ ವಿಡಿಯೋ ಮಾಡಿದ್ದೀರ ಅಂತಂದು. ನಾವು ನಿನ್ನೆ ಬಿತ್ತಿದ್ದು ಡಬ್ಬಿಗಾಯಿ ಅಣ್ಣವ್ರೆ, ಕಡ್ಡಿಗಾಯಿ ಇನ್ನೊಂದು ವಾರದಲ್ಲಿ ನಾವು ಬಿತ್ತೀವಿ. ಆವಾಗ ಖಂಡಿತ ಅದರ ವಿಡಿಯೋವನ್ನು ನಾನು ಮಾಡಿ ಹಾಕ್ತೀನಿ, ನೀಟಾಗಿ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಆಮೇಲೆ ಈ ಬೀಜದ ಕಾಯಿಗೆ ಬರೋರು ಫೋನ್ ಮಾಡಿ ಬರ್ರಿ, ನೀವು ಬಿಫೋರ್ ಡೇ ಫೋನ್ ಮಾಡಿ ಬರ್ರಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.